ಹಾಸನದಲ್ಲಿ ಸುಪ್ರಸಿದ್ಧ ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆರೆದಿದೆ. ವರ್ಷಕ್ಕೊಮ್ಮೆ ನಡೆಯುವಂಥ ವಿದ್ಯಮಾನ. ನಿನ್ನೆ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವಿಯ ದರ್ಶನ ಪಡೆದರು. ನಿನ್ನೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೇವಿಯ ದರ್ಶನ ಪಡೆದರು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವಿಯ ದರ್ಶನ ಪಡೆದರು. ನಿನ್ನೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್, ಇವತ್ತು ಸಿಎಂ ಸಿದ್ದರಾಮಯ್ಯ. ಖಡ್ಗಮಾಲಾ ಸ್ತೋತ್ರ ಪಠಿಸಿದರು ಡಿ.ಕೆ. ಶಿವಕುಮಾರ್ ಹಾಸನಾಂಬೆಯ ಎದುರು. ಇಷ್ಟಾರ್ಥ ಸಿದ್ಧಿಗಾಗಿ ನಾರಾಯಣ ಮಂತ್ರ ಪೂಜೆ ಮಾಡಿದ್ರು. ಬಲಗಡೆಯಿಂದ ಹೂ ಬಿತ್ತು ಹಾಸನಾಂಬೆ, ಬಲಗಡೆಯಿಂದ ಹೂ ಕೊಟ್ಟು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಾಸನಾಂಬೆ ದರ್ಶನ. ಹಾಸನಾಂಬೆಯ ದರ್ಶನ ಪಡೆದ ನಂತರ ಮಾಧ್ಯಮಗಳ ಎದುರು ಮಾತನಾಡ್ತಾ ಇರುವಾಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಮಾರ್ಮಿಕವಾಗಿ ಉತ್ತರ ಕೊಟ್ಟರು. ನಾನುಂಟು ಆ ತಾಯಿ ಉಂಟು ಅಂತ. ನಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಿ ಅಂತೇಳಿ ಪ್ರಾರ್ಥನೆ. ಇದನ್ನು ಭಗವಂತನು ವ್ಯವಹಾರ ಸಹ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ನಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಿ ಆ ತಾಯಿ ನೆಮ್ಮದಿಯನ್ನು ಕೊಡಿ, ಶಾಂತಿಯನ್ನು ಕೊಡಿ, ರಾಜ್ಯಕ್ಕೆ ಶಾಂತಿ ಕೊಡಿ ಅಂತೇಳಿ ಪ್ರಾರ್ಥನೆ. ಇದನ್ನು ಭಗವಂತನು ವ್ಯವಹಾರ ಸಹ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತಿ ಉಂಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.